Hello everyone, this is Girisha, Assistant Professor, Government First Grade College, Badanalli. In the last class, we discussed the document and regulation regarding export trade. So export trade ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ನಾವು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. In this class, we are going to discussing document and regulation regarding import trade. Import trade ಸಂಬಂಧಪಟ್ಟಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನೆಸೆಸಿಟಿ ಇರುತ್ತೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್, ಆಸ್ ಎನ್ ಎಕ್ಸ್ಪೋರ್ಟರ್ and importer code. This is it's nothing but an exporter and importer code is obtained by the every exporter or an importer at the export council at the export promotion council. ಸೊ ಇದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲಿಂದ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರ್ ಆಗಲಿ ಅಥವಾ ಇಂಪೋರ್ಟರ್ ಆಗಲಿ ಒಂದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಕೋಡ್ನ ಪಡೆದುಕೊಳ್ಬೇಕಾಗಿರುತ್ತೆ. ಸೊ ಅದು ನಮಗೆ ಗೊತ್ತಿದೆ, ಇದು ಫಸ್ಟ್ ನಾನು ಕ್ಲಾಸಿಂದನೂ ಕೂಡ ಹೇಳ್ತಾ ಇದ್ದೀನಿ. ದ ಪ್ರೋಸೆಸ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟಿಂದನೂ ಕೂಡ ನಮಗಿದು ರಿಪಿಟೇಷನ್ ಆಗ್ತಾ ಇದೆ. ಇನ್ನೊಂದು ಸರಿ ನಾನು ನಿಮ್ಗೆ ನೆನಪಿಸಿದೆ ಅಂತ. ಸೊ ನೆಕ್ಸ್ಟ್ ಒನ್, ಇಂಡೆಂಟ್. ಇಂಡೆಂಟ್ ಈಸ್ ಅ ಡಾಕ್ಯುಮೆಂಟ್ ಇಟ್ಸ್ ಪ್ರಿಪೇರ್ಡ್ ಬೈ ದ ಇಂಪೋರ್ಟರ್ ಆ್ಯಂಡ್ ಸೆಂಟ್ ಟು ದ ಎಕ್ಸ್ಪೋರ್ಟರ್. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಕನ್ಫರ್ಮೇಷನ್ ಆಫ್ ಆರ್ಡರ್ ರಿಗಾರ್ಡಿಂಗ್ ಇಂಪೋರ್ಟಿಂಗ್ ಆಫ್ ಗೂಡ್ಸ್. ಸೊ ಇಲ್ಲಿ ನಮಗೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತ ಒಂದು ಡಾಕ್ಯುಮೆಂಟ್ ಬರ್ತಿತ್ತು, ಅದು ಎಕ್ಸ್ಪೋರ್ಟರ್ ಪ್ರಿಪೇರ್ ಮಾಡಿ ಇಂಪೋರ್ಟರ್ಗೆ ಕಳಿಸೋನು. ಸೊ ಬೇಸ್ಡ್ ಆನ್ ದ ಡೀಟೇಲ್ಸ್ ದ ಇಂಪೋರ್ಟರ್ ಏನು ಮಾಡ್ತಾನೆ, ಎಕ್ಸ್ಪೋರ್ಟರ್ಗೆ ಒಂದು ಕನ್ಫರ್ಮೇಷನ್ ಆರ್ಡರ್ನ ಕಳಿಸ್ತಾನೆ. ಆ ಕನ್ಫರ್ಮೇಷನ್ ಆರ್ಡರ್ನ ನಾವಿಲ್ಲಿ ಇಂಡೆಂಟ್ ಅಂತೇಳಿ ಕರಿತೀವಿ. ಸೊ ಇಂಡೆಂಟಲ್ಲಿ ಒನ್ಸ್ ಈ ಸ್ಯಾಟಿಸ್ಫೈಡ್ ವಿತ್ ದ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಈಸ್ ಎನ್ ಇಂಪೋರ್ಟರ್, he wants to import the goods from that exporter, he will send the indent to that particular exporter. ಸೊ ಅದು ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನಾವು ಕಳಿಸ್ಕೊಡ್ಬೇಕಾಗುತ್ತೆ ಅಂತ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ನಮಗಿಲ್ಲಿ ಫಾರಿನ್ ಎಕ್ಸ್ಚೇಂಜು ನಮಗೆ ಬೇಕಾಗಿರುತ್ತೆ ಅಂತ. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜು ನಾನು ಹೇಳಿದ್ದೀನಿ. ಸೊ ಇಲ್ಲಿ ಇಂಪೋರ್ಟರ್ಗೆ ನಾವು ಹೋಮ್ ಕರೆನ್ಸಿಲಿ ಪೇಮೆಂಟ್ ಮಾಡಿದ್ರೆ ಆಗೋದಿಲ್ಲ, ದೇ ಈಸ್ ನಾಟ್ ಅಕ್ಸೆಪ್ಟಿಂಗ್. ಯು ಹ್ಯಾವ್ ಟು ಪೇ ದ ಫಾರಿನ್ ಎಕ್ಸ್ಚೇಂಜ್. ಈಗ ನಾವು US ಇಂದ ಕಳಿಸ್ಕೊಂಡು ನಾವು ಡಾಲರ್ ಕೊಡ್ತೀವಿ, ಇಂಗ್ಲೆಂಡಿಂದ ಕಳಿಸಿದ್ರೆ ಮತ್ತೆ ಪೌಂಡಲ್ಲಿ ಕೊಡ್ತೀವಿ. ಸೊ ಹಾಗಾಗಿ ಯಾವುದು ಪೇಮೆಂಟ್ ಎಕ್ಸ್ಚೇಂಜ್ ಇದೆಯೋ, ಕರೆನ್ಸಿ ಯಾವ್ದು ನಮಗೆ ಅಗ್ರಿಮೆಂಟ್ ಆಗಿರುತ್ತೋ ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ನಾವು ಆ ಫಾರಿನ್ ಎಕ್ಸ್ಚೇಂಜ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಲೆಟರ್ ಆಫ್ ಕ್ರೆಡಿಟ್ ಅಂತ. ಸೊ ಲೆಟರ್ ಆಫ್ ಕ್ರೆಡಿಟು ನಮಗೆ ಭಾಳ ಇದು ಫೆಮಿಲಿಯರ್ ಟಾಪಿಕ್ಕು. ಇದು ನಮಗೆ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗಲ್ಲೂ ಕೂಡ ನಾವು ಇದನ್ನು ನೋಡಿದ್ದೀವಿ. ಸೊ ಇಲ್ಲಿ ಲೆಟರ್ ಆಫ್ ಕ್ರೆಡಿಟ್ ಅನ್ನೋದು ಏನು ಅಂತಂದರೆ, ಬೇಸಿಕಲಿ ಈ ಲೆಟರ್ ಆಫ್ ಕ್ರೆಡಿಟ್ ಈಸ್ ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಇಂಪೋರ್ಟರ್ಸ್ ಇನ್ಸ್ಟೆಡ್ ಆಫ್ ಪೇಯಿಂಗ್ ಫಾರ್ ಇಂಪೋರ್ಟ್ಸ್ ಬಿಫೋರ್ ಟೇಕಿಂಗ್ ಡೆಲಿವರಿ ಆಫ್ ಗೂಡ್ಸ್ ರಿಕ್ವೆಸ್ಟ್ ದ ಬ್ಯಾಂಕರ್ ಟು ಇಶ್ಯೂ ದ ಲೆಟರ್ ಆಫ್ ಕ್ರೆಡಿಟ್. That indicates that the banker will pay to the exporter as long as the goods are shipped on the accordance with specified instructions and condition. Thus, the importer bank issue the letter of credit to the importer. ನೋಡಿ, ಇಲ್ಲಿ ಎರಡು ಬ್ಯಾಂಕ್ಗಳು ಬರ್ತವೆ, ಇಂಪೋರ್ಟರ್ ಇರ್ತಾನೆ ಮತ್ತು ಎಕ್ಸ್ಪೋರ್ಟರ್ ಇರ್ತಾನೆ. ಇಂಪೋರ್ಟರ್ಗೆ ಇಂಪೋರ್ಟರ್ ಬ್ಯಾಂಕ್ ಇರುತ್ತೆ, ಎಕ್ಸ್ಪೋರ್ಟರ್ಗೆ ಎಕ್ಸ್ಪೋರ್ಟರ್ ಬ್ಯಾಂಕ್ ಇರುತ್ತೆ. ಇಲ್ಲಿ ಫಸ್ಟ್ಗೆ ಇಂಪೋರ್ಟರು ಫಸ್ಟೇ ಪೇಮೆಂಟ್ ಮಾಡೋಕ್ಕಲ್ಲ. ಬಿಫೋರ್ ರಿಸೀವಿಂಗ್ ದ ಗೂಡ್ಸ್, ಬಿಫೋರ್ ಇಂಪೋರ್ಟಿಂಗ್ ಆಫ್ ದ ಗೂಡ್ಸ್ ಈ ಕೆನಾಟ್ ಮೇಕ್ ದ ಪೇಮೆಂಟ್. ಯಾಕಂದರೆ ದೆರ್ ಇಸ್ ಎನ್ ಅನ್ಸರ್ಟನಿಟಿ. ಯಾಕಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ನಡೆಯೋದೇ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ನಡೆಯೋದ್ರಿಂದ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಸೊ ನಾವು ಬಿಫೋರ್ ರಿಸೀವಿಂಗ್ ಆಫ್ ದ ಗೂಡ್ಸ್ ನಾವು ಪೇಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲೂ ಕೂಡ ಅನ್ಸರ್ಟನಿಟಿ ಇರುತ್ತೆ. ಯಾರಿಗೆ? ಎಕ್ಸ್ಪೋರ್ಟರು ಒನ್ಸ್ ಗೂಡ್ಸ್ ಎಕ್ಸ್ಪೋರ್ಟ್ ಆಗಿದೆ ಅಂತಂದರೆ ಸೊ ಅವನು ಕೂಡ ಪೇಮೆಂಟಲ್ಲಿ ಅನ್ಸರ್ಟನಿಟಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ, ಎರಡು ಬ್ಯಾಂಕ್ಗಳು ಬರುತ್ತೆ, ಒಂದು ಇಂಪೋರ್ಟರ್ ಬ್ಯಾಂಕ್ ಬರುತ್ತೆ, ಅನ್ನೋದು ಒಂದು ಎಕ್ಸ್ಪೋರ್ಟರ್ ಬ್ಯಾಂಕ್ ಬರುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲು ಇಂಪೋರ್ಟರ್ ಲೆಟರ್ ಆಫ್ ಕ್ರೆಡಿಟ್ ಯಾರಿಗೆ ಇಶ್ಯೂ ಮಾಡ್ತಾರೆ ಅಂದರೆ, ಇಂಪೋರ್ಟರ್ ಬ್ಯಾಂಕು ಇಂಪೋರ್ಟರ್ಗೆ ಇಶ್ಯೂ ಮಾಡುತ್ತೆ ವಿತ್ ದ ಪರ್ಮಿಷನ್ ಆಫ್ ಇಂಪೋರ್ಟರ್. ದಟ್ ಲೆಟರ್ ಆಫ್ ಕ್ರೆಡಿಟ್ ಸೆಂಟ್ ಟು ದ ಎಕ್ಸ್ಪೋರ್ಟರ್ ಬ್ಯಾಂಕ್. ಸೊ ಎಕ್ಸ್ಪೋರ್ಟರ್ ಬ್ಯಾಂಕಿಗೆ ಕಳಿಸ್ಕೊಡ್ತಾರೆ. ಎಕ್ಸ್ಪೋರ್ಟರ್ ಬ್ಯಾಂಕ್ನವ್ರು ಏನು ಮಾಡಬೇಕಾಗುತ್ತೆ, ದೇ ಶುಡ್ ಕನ್ಫರ್ಮ್ ದ ಗೂಡ್ಸ್ ಆರ್ shipped by the exporter as per the request of the importer. ಸೊ ಇಲ್ಲಿ ಇಂಪೋರ್ಟರ್ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ಸ್ಪೆಸಿಫಿಕೇಷನ್ ಏನು ಕೊಟ್ಟಿದ್ದೀನೋ ಆ ರೀತಿಯಾಗಿ ಗೂಡ್ಸ್ಗಳು ಶಿಪ್ ಆಗಿದೆಯೋ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಯಾರು? ಎಕ್ಸ್ಪೋರ್ಟರ್ ಬ್ಯಾಂಕು. ಯಾರಿಂದ? ಎಕ್ಸ್ಪೋರ್ಟರಿಂದ. ಸೊ ಆ ಇನ್ಫಾರ್ಮೇಷನ್ ಕನ್ಫರ್ಮ್ ಆದಮೇಲೆ ಇಂಪೋರ್ಟರ್ ಬ್ಯಾಂಕ್ ಏನಾಗುತ್ತೆ, ಲೆಟರ್ ಆಫ್ ಕ್ರೆಡಿಟ್ನ ಎಕ್ಸ್ಪೋರ್ಟರ್ ಬ್ಯಾಂಕಿಗೆ ಕಳಿಸ್ಕೊಡ್ತಾರೆ. ಸೊ ಅದು ಏನಾಗುತ್ತೆ, ಅವನಿಗೆ ಅಮೌಂಟ್ ಕ್ಲಿಯರೆನ್ಸ್ ಆಗುತ್ತೆ. ಅಂದರೆ ಆ ಸೇಲ್ಸ್ ರೆವೆನ್ಯೂ ಅಥವಾ ಸೇಲ್ಸ್ ಪ್ರೊಸೀಡ್ನ ಎಕ್ಸ್ಪೋರ್ಟರ್ ಬ್ಯಾಂಕಿಂದ ಕಲೆಕ್ಟ್ ಮಾಡಿಕೊಡ್ತಾನೆ ಅಂತ. ಸೊ ಇಲ್ಲಿ ಲೆಟರ್ ಆಫ್ ಕ್ರೆಡಿಟ್ ಇಂಪೋರ್ಟರ್ ಬ್ಯಾಂಕ್ ಯಾಕೆ ಇಶ್ಯೂ ಮಾಡುತ್ತೆ ಅಂತಂದರೆ,
ಇಂಪೋರ್ಟರ್ ಬ್ಯಾಂಕ್ ಯಾಕೆ ಇಶ್ಯೂ ಮಾಡುತ್ತೆ ಅಂದರೆ ಬೇಸ್ಡ್ ಆನ್ ದ ಡಿಪಾಸಿಟ್ ಮೇಡ್ ಬೈ ದ ಇಂಪೋರ್ಟರ್. ಸೊ ಈಗ 1 ಲಕ್ಷ ರೂಪಾಯಿ ನಾವು ಲೆಟರ್ ಆಫ್ ಕ್ರೆಡಿಟ್ ಇಶ್ಯೂ ಮಾಡ್ತಿದ್ದೀವಿ ಅಂತಂದರೆ 1 ಲಕ್ಷ ರೂಪಾಯಿ ಅಮೌಂಟ ಮೊದಲೇ ಇಂಪೋರ್ಟರಿಂದ ಕಟ್ಟಿಸ್ಕೊಂಡಿರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಅದೇನು ಮಾಡುತ್ತೆ, ಲೆಟರ್ ಆಫ್ ಕ್ರೆಡಿಟ್ನ ಇಶ್ಯೂ ಮಾಡುತ್ತೆ ವಿತ್ ದ ಪರ್ಮಿಷನ್ ಆಫ್ ದ ಇಂಪೋರ್ಟರ್. ಸೊ ಈ ಎಲ್ಲ ಟ್ರಾನ್ಸಾಕ್ಷನ್ಗಳು ಈ ಲೆಟರ್ ಆಫ್ ಕ್ರೆಡಿಟ್ ಅನ್ನೋದರಲ್ಲಿ ನಡೆಯುತ್ತೆ ಅಂತ. ಸೊ ಹಾಗಾಗಿ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಡಾಕ್ಯುಮೆಂಟ್ರಿ ಬಿಲ್. ಇದು ಲೆಟರ್ ಆಫ್ ಕ್ರೆಡಿಟಲ್ಲಿ ಟೈಪ್ಸ್ ಆಫ್ ಬಿಲ್ಲಲ್ಲಿ ನಾವು ಇದನ್ನು ನೋಡ್ಬೋದು. So alternatively, he may request to the exporter to forward the documentary bill through his banker, which would deliver to him either against of acceptance of bill of exchange or against payment. Thus, the document may be received by the importer either through a document accepted or document paid, document against of ಪೇಮೆಂಟ್. ಸೊ ಹಾಗಾಗಿ ಇಲ್ಲಿ ಡಾಕ್ಯುಮೆಂಟ್ರಿ ಬಿಲ್ ಆದರೂ ಕೂಡ ನಾವು ಏನು ಮಾಡ್ಬೋದು, ರಿಸೀವ್ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಡ್ರಾಫ್ಟ್ ಅಂತ ಹೇಳ್ತೀವಿ. ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಡ್ರಾಫ್ಟ್ ಇಸ್ ಅನ್ ಆರ್ಡರ್ ರಿಟನ್ ಬೈ ದನ್ ಎಕ್ಸ್ಪೋರ್ಟರ್ ಇನ್ಸ್ಟ್ರಕ್ಟಿಂಗ್ ಆನ್ ಇಂಪೋರ್ಟರ್ ಆರ್ ಇಸ್ ಏಜೆಂಟ್ ಟು ಪೇ ಸ್ಪೆಸಿಫೈಡ್ ಅಮೌಂಟ್ ಆಫ್ ಮನಿ ಅಟ್ ದ ಸ್ಪೆಸಿಫೈಡ್ ಟೈಮ್. ಇಟ್ಸ್ ನಥಿಂಗ್ ಬಟ್ ಇಸ್ ಅ ಬಿಲ್ ಆಫ್ ಎಕ್ಸ್ಚೇಂಜ್. ನಮಗೆ ಗೊತ್ತಿದೆ ಇದು ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾ ಮಾಡಿ ಇಂಪೋರ್ಟರ್ ಮೇಲೆ ಅದನ್ನು ಏನು ಮಾಡ್ತಾರೆ, ಸೈನ್ ತೊಗೊಳ್ತಾರೆ. ಸೊ ಅದೇನಾಗುತ್ತೆ, ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದು ಅಂದರೆ ಬಿಲ್ ಆಫ್ ಲಾಡಿಂಗ್ ಅಂತ ಹೇಳ್ತೀವಿ. ಸೊ ಬಿಲ್ ಆಫ್ ಲಾಡಿಂಗ್ ಈಸ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್. ದ ಶಿಪ್ಪಿಂಗ್ ಕಂಪನಿ ಆರ್ ಅದರ್ ಕಾಮನ್ carrier company issue the bill of lading to the exporter, indicating that the shipping carrier company was received the goods as described in it. ಸೊ ಈಗ ನಮಗೆ ಗೂಡ್ಸ್ ಬಿಲ್ ಆಫ್ ಲಾಡಿಂಗಲ್ಲಿ ನಾವು ಎಕ್ಸ್ಪೋರ್ಟ್ ಪ್ರೊಸೀಜರ್ಸಲ್ಲಿ ನೋಡಿದ್ವಿ. ಬಿಲ್ ಆಫ್ ಲಾಡಿಂಗ್ ಏನು ತೋರಿಸುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುವಂಥ ಗೂಡ್ಸು ಒಂದು ಪರ್ಟಿಕ್ಯುಲರ್ ಶಿಪ್ಪಲ್ಲಿ ಲೋಡ್ ಆಗಿದೆ, ಲೋಡ್ ಆದಮೇಲೆ ಆ ಬಿಲ್ ಆಫ್ ಲಾಡಿಂಗ್ನ ಇಶ್ಯೂ ಮಾಡಿದ್ರು. ಇಟ್ಸ್ ನಥಿಂಗ್ ಬಟ್ ಗೂಡ್ಸ್ಗಳು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಇಂಪೋರ್ಟರು ಲೋಡ್ ಆಗಿದೆ ಅನ್ನೋದಕ್ಕೆ ಒಂದು ಕನ್ಫರ್ಮೇಷನ್ನು ಯಾವುದಿದು ಬಿಲ್ ಆಫ್ ಲಾಡಿಂಗು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಾವು ಒಬ್ಬ ಎಕ್ಸ್ಪೋರ್ಟರ್ ಕಡೆಯಿಂದ ನಾವೇನು ಮಾಡಬೇಕಾಗುತ್ತೆ, ಒಬ್ಬ ಇಂಪೋರ್ಟರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇಂಪೋರ್ಟರು ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ಅವನೇನು ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ರೆಗ್ಯುಲೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಡ್ಯೂರಿಂಗ್ ದ ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಫ್ರಮ್ ದ ಸಮ್ ಅದರ್ ಕಂಟ್ರೀಸ್. ಓಕೆ.